ತಮದಡ್ಡಿ ಅಸ್ಪೃಶ್ಯತೆ ತಾರತಮ್ಯ ತಿಳಿಮಾಡಿದ ಅಧಿಕಾರಿಗಳು. ತೇರದಾಳ ತಾಲೂಕಾ ತಮದಡ್ಡಿ ಗ್ರಾಮದಲ್ಲಿ ಕಳೆದ 15 ದಿನಗಳಿಂದ ಮಡುಗಟ್ಟಿದ ಅಸ್ಪೃಶ್ಯತೆ ಇಂದು ಗ್ರಾಮದಲ್ಲಿ ಹಿರಿಯ ಅಧಿಕಾರಿಗಳು, ಊರಿನ ಎಲ್ಲಾ ಸಮುದಾಯದ ಜನರು ಸಾಮೂಹಿಕ ದೇವಸ್ಥಾನಕ್ಕೆ ತೆರಳಿ ಪೂಜೆ ಸಲ್ಲಿಸುವ ಮೂಲಕ ಹಾಗೂ ದಲಿತರಿಗೆ ಕ್ಷೌರ ಕಟಿಂಗ್ ಮಾಡುವ ಮೂಲಕ ಸಹೋದರತೆ ಸೌಹಾರ್ದತೆ ಮೂಡಿಸುವಲ್ಲಿ ಸಫಲವಾದರು. ಇಂದು ತಮದಡ್ಡಿ ಗ್ರಾಮದಲ್ಲಿ ನಡೆದ ಸರ್ವಧರ್ಮ ಶಾಂತಿಪಾಲನೆ ಸಭೆಯಲ್ಲಿ ಊರಿನ ಗಣ್ಯರು, ವಿವಿಧ ಸಂಘಟನೆಯ ಅಧ್ಯಕ್ಷರು, ಉಪವಿಭಾಗಾಧಿಕಾರಿ ಶ್ವೇತಾ ಬಿಡೀಕರ್, ಡಿವೈಎಸ್ಪಿ ರೋಷನ್ ಜಮೀರ್ ಸೈಯದ್, ತೇರದಾಳ ತಹಸೀಲ್ದಾರ್ ವಿಜಯಕುಮಾರ್ ಕಡುಕೋಳ, ಬನಹಟ್ಟಿ ತಹಸೀಲ್ದಾರ್ ಗಿರೀಶ್ ಸ್ವದಿ, ಸಿಆರ್ಸಿಎಲ್ ಅಧಿಕಾರಿ, ಸಮಾಜ ಕಲ್ಯಾಣ ಅಧಿಕಾರಿಗಳು, ತಾಲೂಕು ಪಂಚಾಯತ್ ಅಧಿಕಾರಿಗಳು, ತಮದಡ್ಡಿ ಗ್ರಾಮ ಪಂಚಾಯತ್ ಪಿಡಿಒ ಎಲ್ಲರೂ ಸೇರಿ ಸಭೆಯಲ್ಲಿ ದಲಿತರಿಗೆ ಆದ ತಾರತಮ್ಯ ಯಾರು ಮುಂದೆ ಮಾಡದಂತೆ ತಿಳಿಹೇಳಿದರು. ಪಿಡಿಒ ಅಮಾನತ್ತಿಗೆ ಪಟ್ಟು ಹಿಡಿದ ದಲಿತ ಸಂಘಟನೆಗಳು ಕಳೆದ 5 ವರ್ಷಗಳಿಂದ ಪಂಚಾಯತ್ಗೆ ಎಸ್ಸಿ-ಎಸ್ಟಿ ಅಭಿವೃದ್ಧಿಗೆ ಬಂದ ಅನುದಾನ ವಿವರ ನೀಡಲು ಒತ್ತಾಯಿಸಿದರು. ಅಲ್ಲದೆ ವರ್ಷಕ್ಕೊಮ್ಮೆಯೂ ದಲಿತರನ್ನು ಯಾವುದೇ ಮೀಟಿಂಗ್ ಕರೆಯದೆ ಉದ್ದಟತನ ತೋರಿಸುತ್ತಾನೆ, ಫೋನ್ ಮಾಡಿದರೆ ಸರಿಯಾಗಿ ಸ್ಪಂದಿಸುವುದಿಲ್ಲ ಎಂದು ಆರೋಪಿಸಿದರು. ಎಸ್ಸಿ-ಎಸ್ಟಿ ಅನುದಾನದಲ್ಲಿ ಸಾಕಷ್ಟು ಅವ್ಯವಹಾರ ನಡೆದಿದ್ದು ಕೂಡಲೇ ಅಮಾನತ್ತು ಮಾಡುವಂತೆ ಪಟ್ಟು ಹಿಡಿದಾಗ ಬಿಗುವಿನ ವಾತಾವರಣ ನಿರ್ಮಾಣವಾಯಿತು. ಕೂಡಲೇ ಉಪವಿಭಾಗಾಧಿಕಾರಿ ಡಿವೈಎಸ್ಪಿ ಸಾಹೇಬರು ದಲಿತ ಸಂಘಟನೆಯ ಮುಖಂಡರನ್ನು ಸಮಾಧಾನಪಡಿಸಿ ಪಿಡಿಒ ವಿರುದ್ಧ ತನಿಖೆಗೆ ಆದೇಶಿಸುತ್ತೇನೆ ಎಂದು ಭರವಸೆ ನೀಡಿದ ನಂತರ ಸುಮ್ಮನಾದ ದಲಿತ ಮುಖಂಡರು ಎಲ್ಲರೂ ಸಾಮೂಹಿಕವಾಗಿ ದೇವರ ದರ್ಶನ ಮಾಡುವ ಮೂಲಕ ಸಮಸ್ಯೆಯನ್ನು ಪರಿಹರಿಸಿ ಸಾಮರಸ್ಯ ಮೂಡಿಸುವಲ್ಲಿ ಅಧಿಕಾರಿಗಳು ಯಶಸ್ವಿಯಾದರು. ಅವ್ರದೆಲ್ಲದು ಮುಚ್ಚಳಿಕೆ ಪತ್ರ ಪಡಿಸ್ತೀವಿ ಆಗ್ಬೋದಾ? ಅದನ್ನ ರೆಡಿ ಮಾಡ್ಕೊಂಡು ರೆಡಿ ಇದೆಲ್ಲ ಆಯ್ತು. ರೆಡಿ ಇದ್ರೆ ಸಿಗ್ನೇಚರ್ ತಗೊಳ್ಳಿ. ಅವ್ರದ್ದೆಲ್ಲ ಇನ್ನು ಮುಂದೆ ಆ ರೀತಿ ಮಾಡಬಾರ್ದು. ತಾರತಮ್ಯ ಗೊತ್ತಾಯ್ತಾ? ಎಲ್ಲರೂ ಕೂಡ ಮಾಡಬೇಕು. ಎಲ್ಲ ಇಲ್ಲೆಲ್ಲ ಹ್ಯೂಮನ್ ಬೀಯಿಂಗ್ಸ್, ಎಲ್ಲರೂ ನಾವು ಮಾನವರೇ, ಹೌದಲ್ಲ? ಇಲ್ಲಿ ವ್ಯತ್ಯಾಸ ಏನಿಲ್ಲ. ಈ ಒಂದು ತಮದಡ್ಡಿ ಗ್ರಾಮದಲ್ಲಿ ನಡೆದಿರತಕ್ಕಂಥ ಶಾಂತಿ ಸಭೆಗೆ ತಾವೆಲ್ಲರೂ ಹಾಜರಾಗಿದ್ದೀರಿ. ಸೊ ಇಲ್ಲಿವರೆಗೂ ಎಲ್ಲ ಸಮುದಾಯದ ಮುಖಂಡರುಗಳು ಸಹಿತ ತಮ್ಮ ತಮ್ಮ ಪ್ರಸ್ತಾವನೆಗಳನ್ನು ಸಲ್ಲಿಸಿದಿರಿ. ಅದರ ಜೊತೆಗೆ ಆಯ್ತು, ಸರಿ ಆಯ್ತು. ಅವ್ರ ದರ್ಶನ ಅಂತ ಆಯ್ತು. ಇವತ್ತು ಬಂದಿಲ್ಲ ಅಂದ್ರೆ ಪರವಾಗಿಲ್ಲ. ಈಗ ನಾವು ಸ್ವಾಮೀಜಿ ಅವರ ಹತ್ರ ನಾವು ಇವರಿಗೆ ಬಾಂಡ್ ಅನ್ನು ಬರ್ಸ್ಕೊಂಡಿದ್ದೀವಿ. ಕಮಿಟಿ ಅವರಿಗೆ ಕರೆಸಿ ಅವ್ರಿಗೆ ಸಪರೇಟ್ ಆಗಿ ಅವ್ರಿಗೆ ಒಂದು ನೋಟಿಸ್ ಕೊಡಿದ್ರು. ಅವ್ರಿಗೆ ಶಾಲೆಗಳಲ್ಲಿ SDMC ಅಧ್ಯಕ್ಷರ ಆಯ್ಕೆ ದಲಿತರಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳಿ ನೋಟ್ ಮಾಡಿ. ಯಾರಪ್ಪ ಹೈಸ್ಕೂಲ್ ಮಾಸ್ಟರ್ ಹೆಡ್ ಮಾಸ್ಟರ್ ಇದ್ದಾರೆ? ಈಗ SDMC ಯಾವ ಶಾಲೆಯಿಂದ? ಪ್ರೌಢಶಾಲೆ. ಪಾಪ್ಯುಲೇಷನ್ ಜಾಸ್ತಿ. ಗೌರ್ಮೆಂಟ್ ಗೈಡ್ಲೈನ್ಸ್ ನಿಮ್ ಕಡೆ ಇರ್ತಾವಿಲ್ರಿ? ಯಾವ ಸಮುದಾಯದ ಮಕ್ಕಳು ಹೆಚ್ಚಿಗೆ ಇರ್ತಾವ್ರಿ ಆ ಪಾಲಕರ ಮಾತ್ರ ಅಧ್ಯಕ್ಷರಾಗಬೇಕಲ್ರಿ. ನೋಡಿ, ಒಂದ್ ನಿಮಿಷ. ಸರ್ಕಾರದ ನಿಯಮಾವಳಿ ಪ್ರಕಾರ ನಡ್ಕೊಳ್ಳಿ. ಅವ್ರಿಗೆ ಗೊತ್ತಿರ್ಬೇಕು ಸರ್. ಗೊತ್ತಾಯ್ತಾ? ಇಲ್ಲಿ ಯಾವ ರೀತಿ ಅದನ್ನ ಅವ್ರು ಆಯ್ಕೆ ಮಾಡ್ತಾರೆ ಸರ್ಕಾರದ ನಿಯಮಾವಳಿ ಪ್ರಕಾರ ಮಾಡಿ ಆ ರೀತಿ ಫಾಲೋ ಮಾಡೋಣ. ನೀವು ಅಷ್ಟೇ ಪ್ರೈಮರಿ ಶಾಲೆಯಲ್ಲಿ ಸರ್ಕಾರದ ನಿಯಮ ಏನ್ ಹೇಳ್ತಾ ಅದನ್ನು ಫಾಲೋ ಮಾಡಿ ಅಷ್ಟೇ. ಅವ್ರಿಗೆ ಒಂದು ಲೆಟರ್ ಕೊಟ್ಟಿದ್ದೀವಿ. ಅವ್ರೆಲ್ರಿ ಒಂದು ಇನ್ನೂ ಬರಬೇಕಾಗಿದ್ದು ಬಂದಿಲ್ಲ. ಇಲ್ಲಿ ಯಾವ ಸಂಘ ಸಂಸ್ಥೆಗಳು ಮೆಂಬರ್ಗಳು ಬಂದಿಲ್ಲ. ಆಮೇಲೆ ದೇವಸ್ಥಾನಗಳ ಹೇಳ್ತೀನಿ. ಈಗ ಪೂಜಾರಿಗಳಿಗೆ ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಡಿಸಿಷನ್ ಮೇಕಿಂಗ್ ಕಮಿಟಿ ಅವ್ರದಾರ ಸರ್, ಅವರಿಗೆ ಹೇಳ್ರಿ ಅಂತ ಹೇಳಿ. ತಿಳುವಳಿಕೆ ಇದನ್ನ ಇಲ್ಲ, ಗೊತ್ತಿಲ್ಲ ಏನು. ಎಲ್ಲರನ್ನು ಕೂಡ ಅಲೋ ಮಾಡಬೇಕು. ದೇವಸ್ಥಾನದಲ್ಲಿ ಎಲ್ಲರೂ ಕೂಡ ಒಳಭಾಗದಲ್ಲಿ ಅಲೋ ಮಾಡಬೇಕು. ಗೊತ್ತಾಯ್ತಾ? ಹೊರಭಾಗದಲ್ಲೆಲ್ಲ ಒಳಭಾಗದಲ್ಲಿ ಅಲೋ ಮಾಡಬೇಕು. ಎಲ್ಲರಿಗೆ ಯಾವ ರೀತಿ ನೀವು ಅಲೋ ಮಾಡ್ತೀರಾ ಅದೇ ರೀತಿ ಇವರು ಕೂಡ ಅಲೋ ಮಾಡಬೇಕು. ಮಾಡದೇ ಇದ್ರೆ ಕಷ್ಟ ಆಗುತ್ತೆ. ಗೊತ್ತಾಯ್ತಾ? ಇನ್ನು ಮುಂದೆ ಆ ರೀತಿ ಉಪಾಧ್ಯಕ್ಷರದ್ದು ಕಾಯ್ದೆ ಪ್ರಕಾರವಾಗಿ ಮಾಡಬೇಕು. ಹಂಗೆ ಉತ್ತರಗಳನ್ನು ಕೊಡಬಾರ್ದು ಹೆಡ್ ಮಾಸ್ಟರ್ ಅವರೇ. ಇನ್ನು ಮೇಲಿಂದ ನಾವು ಮಾಡ್ತೀವಿ 2 ವರ್ಷದ ನಮಗೆ ಮಾಹಿತಿ ಐತಿ. ನೋ, ಅದು ಉತ್ತರ ಅಲ್ವೇ ಅಲ್ಲ. ನೀವು ಒಬ್ಬ ರೆಸ್ಪಾನ್ಸಿಬಲ್ ಕುರ್ಚಿ ಮೇಲೆ ಕೂತ್ಕೊಂಡಾಗ ಯು ಹ್ಯಾವ್ ಟು ಬಿ ವೆರಿ ರೆಸ್ಪಾನ್ಸಿಬಲ್. 101 ಮಕ್ಕಳಲ್ಲಿ ಎಸ್ಸಿ ಇದ್ದಾರಂತಂದ್ರೆ ನಾವ್ ಯಾಕೆ ಅಧ್ಯಕ್ಷ ಉಪಾಧ್ಯಕ್ಷ ಉದ್ಯೋಗಗಳನ್ನ ಬೇರೆ ಬೇರೆ ಉದ್ಯೋಗಗಳು ಹಾಕೊಡ್ಲಿಕ್ಕೆ ಅವಕಾಶಗಳು ಮಾಡಿಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಮುಂಜಾಗ್ರತೆಯನ್ನು ತಾವೇನಾದ್ರೂ ಕ್ರಮ ತಗೊಂಡು ನಾಳೆ ಇಂಥ ಒಂದು ಅಚಾತುರ್ಯಗಳು ನಡೆಯೋದು ನಮ್ದು ಮನವಿ ಇದೆ. ಪರ್ಯಾಯ ವ್ಯವಸ್ಥೆ ಪುನರ್ವಸತಿ ಬಗ್ಗೆ ಸ್ವಲ್ಪ ಏನಾದ್ರು
ಈ ರೀತಿ ನಾವು ಶಾಂತಿ ಸಭೆಯಲ್ಲಿ ಏನಿದೆ ಹಲವಾರು ವಿಚಾರಗಳನ್ನ ನಾವು ಚರ್ಚೆ ಮಾಡಿದ್ದೀವಿ. ಈಗ ಇಂಥ ಅವಘಡಗಳು ಏನಿದಾವೆ ಎಲ್ಲಿನೋ ಈ ತಾಲೂಕಿನ ಎಲ್ಲಿನೂ ಕೂಡ ಆಗಬಾರ್ದು, ಗೊತ್ತಾಯ್ತಾ? ಅಂಥವೇನಾದ್ರೂ ಇದ್ರೆ ನಮ್ಮ ಗಮನಕ್ಕೆ ತಗೊಂಬರಿ. ಈಗ ಮೊನ್ನೆ 17ನೇ ತಾರೀಕು ನೀವೆಲ್ಲರೂ ಬಂದು ನನಗೆ ಒಂದು ಅರ್ಜಿ ಕೊಟ್ರಿ, ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಕೂಡ ನಮ್ಮ ಇಲಾಖೆ ಅಧಿಕಾರಿಗಳು ಇದು ನಮ್ಮ ಕಟ್ಟ ಕಡೆ ಇದು. ಆಮೇಲೆ ಇವ್ರ ಮೇಲೆ ಅಲಿಗೇಷನ್ ಆಗಬೇಕು. ಇಲ್ಲಿ ತನಕ ಏನು SCPT SP ಇರೋದಿಲ್ಲ ಅದು ಮಾಡಬೇಕು. ಒಂದು ಮೀಟಿಂಗ್ ತಗೊಂಗಿಲ್ಲ, SC ST ಮೀಟಿಂಗ್ ತಗೊಂಗಿಲ್ಲ, ಒಂದು 2 ತಿಂಗಳು ನೀವು ಏನಾದ್ರು ಅವ್ರ ಮೇಲೆ ಸ್ವಯಂ ಘೋಷಿತ ಏನಾದ್ರು ಅಟ್ರಾಸಿಟಿ ನಾಳೆ ಆಗ್ಲಿಲ್ಲ ಅಂದ್ರೆ ಒಂದು ನಿಮಿಷ ಮಾಕಿನ ಗಮನ ಕೊಡ್ತೀವಿ ಫಸ್ಟ್. ಆಮೇಲೆ ಮಾಡಬಾರ್ದು. ನಾನು SC ಮೇಡಮ್ ಅವ್ರಿಗೆ ತಮ್ಮ ಗಮನಕ್ಕೆ ಬಂದ ಈ ವ್ಯಕ್ತಿ ನಾಳೆ ಇಲ್ಲಿ ಕಾರ್ಯನಿರ್ವಹಣೆ ಮಾಡಲಿಲ್ಲ, ಅವ್ರ ಜಾಗಕ್ಕೆ ಬೇರೆಯವ್ರ ಟ್ರಾನ್ಸ್ಫರ್ ಮಾಡಿ ನಮ್ಗೆ ಕೊಡ್ಬೇಕು. ಸಭೆಯ ಅಂಶಗಳನ್ನು ಸಾಮರಸ್ಯತೆ ಬದುಕನ್ನು ಇಲ್ಲಿ ಬದುಕಬೇಕು. ಯಾವಾಗಲೂ ಭಾವೈಕ್ಯತೆಯಿಂದ ಇರಬೇಕು. ಯಾವಾಗಲೂ ಇಲ್ಲಿ ಒಬ್ಬರನ್ನ ಬಿಟ್ಟು ಒಬ್ಬರನ್ನು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಜಾತಿ ವ್ಯವಸ್ಥೆ ಯಾವ ರೀತಿ ಬಂತು? ನಾವು ಮಾಡ್ತಕ್ಕಂಥ ಕುಲಕಸುಬಿನ ಆಧಾರದ ಮೇಲೆ ಜಾತಿ ವ್ಯವಸ್ಥೆ ಆಯಿತು. ಇವತ್ತೆಲ್ಲರಲ್ಲಿ ನಾವು ತೆಗೆದು ನೋಡಿದ್ರೆ ಬ್ಲಡ್ ಗ್ರೂಪ್ಸ್ ಆಲ್ಮೋಸ್ಟ್ ಎಲ್ಲರೂ ಕೂಡ ಸೇಮೇ ಇದ್ದಾವೆ. 4 ಬ್ಲಡ್ ಗ್ರೂಪ್ ಬಿಟ್ಬಿಟ್ಟು ಏನಾದರೂ XYZ ABCD ಆ ರೀತಿ ಏನಾದ್ರು ಇದಾವ? ಇಲ್ಲ. ತಾರತಮ್ಯ ಯಾಕೆ ಆಯ್ತು? ಶತಶತಮಾನಗಳಿಂದ ಹಿಂದೆ ನಡೆದಿರ್ತಕ್ಕಂಥ ಇದು ಅವೆಲ್ಲ ಮುಗಿದೋದಂತ ಅಧ್ಯಾಯ ಇದೆ. ಈಗ ನಾವು ಆಧುನಿಕ ಭಾರತದಲ್ಲಿ ನಾವು ಜೀವನ ಮಾಡ್ತಾ ಇದ್ವಿ. ನಾವು ದ ಬ್ಯೂಟಿ ಆಫ್ ಡೆಮಾಕ್ರಸಿ ಇಲ್ಲೇ ನೋಡ್ಬೋದು ನೀವು. ನಾವು ಇಲ್ಲಿ ಕುತ್ಕೊಂಡಿದ್ವಲ್ಲ, ಇಲ್ಲೆಲ್ಲರೂ ಕೂಡ ಒಂದೊಂದು ಸಮುದಾಯದವರೇ ಇದ್ದೀವಿ. ಅಂದ್ರೆ ಅಂಬೇಡ್ಕರ್ ಅವ್ರು ಕೊಟ್ಟಂತ ಒಂದು ಇದ್ರ ಮೇಲೆ ಆಧಾರದ ಮೇಲೆ ನಾವೆಲ್ಲರೂ ಕೂಡ ಇವತ್ತು ಇಲ್ಲಿ ಕುತ್ಕೊಂಡು ನಾವು ಮಾತಾಡ್ಲಿಕ್ಕೆ ಸಾಧ್ಯ ಆಗಿದೆ. ಇವತ್ತಿನ ಶಾಂತಿ ಸಭೆಯ ಅಂಶಗಳನ್ನು ನಾವು ನಮ್ಮ ಪಂಚಾಯತಿಗೆ ಸಂಬಂಧಪಟ್ಟಂತ ತಮ್ಮ ಎಲ್ಲ ಅಂಶಗಳನ್ನು ನೋಟ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ಸಭೆಯನ್ನು ಉಲ್ಲೇಖನ ಹಾಕೊಂಡು ನಾವು ಒಬ್ಬರ ಅಧಿಕಾರಿನ ನೇಮಕ ಮಾಡಿ ಏನೇನಿಲ್ಲ ತಪ್ಪಾಗೈತಿ, ಏನೈತಿ, ಯಾವ ಉದ್ದೇಶಕ್ಕೆ ಏನೇನು ಆಗೈತಿ ಅನ್ನೋದನ್ನ ಒಂದು ಎನ್ಕ್ವೈರಿ ಮಾಡಿ ಸಂಬಂಧಪಟ್ಟ ವರದಿ ಬಂದ ತಕ್ಷಣ ಮುಂದೆ ಅದಕ್ಕೆ ಏನು ಆಕ್ಷನ್ ಮಾಡಬೇಕು ಅನ್ನೋದನ್ನ ಮುಂದೆ ನಿರ್ಣಯ ಮಾಡ್ತೀವಿ. ಎನ್ಕ್ವೈರಿಗಿಂತ ಮುಂಚೆ ಅವ್ರು ಅಲ್ಲಿ ಕೆಲಸ ಮಾಡಬಾರ್ದು ಸರ್, ಇಲ್ಲಾಂದ್ರೆ ದಾಖಲೆಗಳ ನಾಶಕ ಅವರಲ್ಲಿ. ನಾವು ಗಮನಕ್ಕೆ ತಗೊಂಡ್ರಿ ನಾಳೆಯಿಂದ ಅವ್ರು ಮಾಡಬಾರ್ದು, ಅವ್ರ ಜಾಗಕ್ಕೆ ಬೇರೆ. ನಾನು ಈ ವಿಷಯವನ್ನ ಉದ್ಯೋಗ ಖಾತ್ರಿ ಯೋಜನೆದಲ್ಲಿ ಕೆಲಸ ಮಾಡ್ರಂತ ಇವ್ರಿಗೆ ಸರ್ ಆದೇಶ ಐತಿಲ್ರಿ, ಅದನ್ನೆಲ್ಲ ಬಿಡ್ತಾರ್ರಿ. ಮನೆ ಮಾಡಿ ಹೋಗೋದು ತಂಬಿಸ್ಕೊಂಡು ದುಡ್ಡು ರಿಸೀವ್ ಮಾಡ್ಕೊಂಡ್ಬಿಡ್ತಾರೆ. ಒಂದ್ ಕೆಲಸ ಮಾಡಿ, ನಾವು ಹೇಳ್ತಾ ಹೋದ್ರೆ ರೈಟಿಂಗ್ ಅಲ್ಲಿ ಕೊಡಿ, ಇಒ ಸಾಹೇಬರಿಗೆ ಕೊಟ್ಟು ಬಿಡಿ, ಅವ್ರು ವೆರಿಫೈ ಮಾಡಿ ಅದೇನೇನು ಡಾಟಾ ಇದೆ ಎಲ್ಲ ಕೊಡಿ. ಅಟ್ರಾಸಿಟಿ ಕೇಸ್ ಆಗುತ್ತಂತೇಳಿ ಪರಿಜ್ಞಾನ ಇದನ್ನ ಇರುತ್ತೆ. ಅದು ಶಿಕ್ಷೆ ಎಷ್ಟೇ ಹಂಗೆ ಗೊತ್ತಿಲ್ಲ ಸರ್ ಅವ್ರಿಗೆ. ಆ ರೀತಿ ಇಂಥ ಪದಗಳನ್ನ ಬಳಕೆ ಮಾಡೋದ್ರಿಂದ ಏನಾಗುತ್ತೆ, ಅಟ್ರಾಸಿಟಿ ಕೇಸ್ ರಿಜಿಸ್ಟರ್ ಆಗುತ್ತೆ. ಅದಕ್ಕೆ ಅವಕಾಶ ಕೊಡಬೇಡಿ. ಸುಮ್ಮನೆ ಅನವಶ್ಯಕವಾಗಿ ಮತ್ತೆ ಕಾನೂನಿನ ಇದಕ್ಕೆ ನೀವೆಲ್ಲ ಒಳಗಾಗ್ತೀರಿ. ಅಂಥವೆಲ್ಲ ಬೇಕಾಗಿಲ್ಲ. ಅವೆಲ್ಲ ಏನು ಈ ಹಿಂದೆ ಏನಾದರೂ ನೀವು ಇದು ಆಡು ಭಾಷೆ ಅಂತೇಳಿ ಅನ್ಕೊಂಡಿದ್ರೆ ಅದನ್ನ ಇವತ್ತೇ ಬಿಟ್ಬಿಡಿ. ಅದನ್ನ ನಾಳೆಯಿಂದ ಯೂಸ್ ಮಾಡಬೇಡಿ ಅಂತ ವರ್ಡ್ಸ್ನ. ಸರಿ, ಇಂಥ ಪಾಯಿಂಟ್ಸ್ಗಳು ಏನಿದಾವೆ ತಾವೆಲ್ಲರೂ ಕೂಡ ಪ್ರಸ್ತಾಪ ಮಾಡಿದ್ರ. ಇನ್ನೊಂದು ಏನಿದೆ, ತಮ್ಮದಡ್ಡಿ ಗ್ರಾಮದ ಸಾರ್ವಜನಿಕ ದೇವಾಲಯಗಳ ಹಳೆ ಟ್ರಸ್ಟ್ ಸಮಿತಿ ಬದಲಾವಣೆ ಮಾಡಬೇಕಂತಿದೆ. ಅದು ತಮ್ಮ ತಹಶೀಲ್ದಾರ್ ಅವರು ನೋಡಿ ಅದನ್ನ ಏನು ಟೆಂಪಲ್ಸ್ ಇಂಥ ಪಾಯಿಂಟ್ಸ್ಗಳು ಪ್ರತಿ 3 ತಿಂಗಳಿಗೊಮ್ಮೆ ನಾವು ಅಟ್ರಾಸಿಟಿ ಮೀಟಿಂಗ್ ಅನ್ನ ಮಾಡ್ತೀವಿ. ಇಡೀ ಉಪವಿಭಾಗ ಮಟ್ಟದ ಸಭೆಯನ್ನ ನಾವು ಮಾಡ್ತೀವಿ. ಸಾರ್ವಜನಿಕರಾಗಿ ಪ್ರತಿನಿಧಿಗಳನ್ನ ನೇಮಕನೂ ಮಾಡಿರ್ತಾರೆ. ಅಂದರೆ ಸಾರ್ವಜನಿಕ ಜನರನ್ನ ರಿಪ್ರೆಸೆಂಟ್ ಮಾಡುವಂತಹವರನ್ನ ಆಯಾ ತಾಲೂಕಿನಲ್ಲಿ ಇಬ್ಬರಿಬ್ಬರಂದ್ರೆ ನೇಮಕನೂ ಮಾಡಿದ್ದೀವಿ. ಅವರನ್ನ ನಾಮಿನೇಟೆಡ್ ಮೆಂಬರ್ಸ್ ಅಂತ ಕರೀತೀವಿ. ಈ ಉಪವಿಭಾಗ ಮಟ್ಟದ ಸಭೆಯಲ್ಲಿ ನಾವು ಅತ್ಯಂತ ಮುಖ್ಯವಾಗಿ ಚರ್ಚೆ ಮಾಡೋದು ಏನು ಅಂತಂದರೆ, ಈ ಎಲ್ಲ ಗ್ರಾಮಗಳಲ್ಲೂ ಕ್ಷೌರಿಕ ಕಟಿಂಗ್ ಶಾಪ್ಸ್ ಏನಿದ್ದಾವೆ ಅವುಗಳನ್ನು ಸಮಾನತೆಯ ದೃಷ್ಟಿಯಿಂದ ಮಾಡ್ತಿದ್ದಾರೋ ಇಲ್ಲೋ, ಮಾಡ್ತಿಲ್ಲ ಅಂತಂದರೆ ಅವರಿಗೆ ನೋಟಿಸನ್ನು ನೀಡೋದು, ಪಂಚಾಯಿತಿ ಮೂಲಕ ಅವರಿಗೆ ತಾಕೀತು ಎಚ್ಚರಿಕೆ ನೋಟಿಸನ್ನು ಕೊಡೋದನ್ನು ನಾವು ಪ್ರಾರಂಭದಲ್ಲೇ ಮಾಡಿದ್ವಿ. ಮೊದಲನೇ ಸಭೆಯಲ್ಲೇ ನಾವು ಮಾಡಿದ್ವಿ.
ಅದಾದ್ಮೇಲೆ ಜಮಖಂಡಿಯ ಒಂದು ಭಾಗದಲ್ಲಿ ನಮಗೆ ಆ ರೀತಿಯಾದಂತಹ ದೂರುಗಳು ಕಂಡುಬಂದು ಅವುಗಳನ್ನ ಸಹ ನಿವಾರಣೆ ಮಾಡಿದ್ವಿ. ಆ್ಯಂಡ್ ನಾಮಿನೇಟೆಡ್ ಮೆಂಬರ್ಸ್ಗೆ ನಾನು ಪದೇ ಪದೇ ರಿಕ್ವೆಸ್ಟ್ ಮಾಡ್ಕೊಂತ ಬಂದಿದ್ದೆ. ಈ ರೀತಿ ಅಂದ್ರೆ ಈಗ ನೀವೆಲ್ಲರೂ ಒಗ್ಗಟ್ಟಾಗಿ 17ನೇ ತಾರೀಕಿಗೆ ಬಂದು ನನಗೆ DSPಗೆ ತಹಶೀಲ್ದಾರ್ಗೆ ಮನವಿ ಅಂತೇನೋ ಮಾಡ್ಕೊಂಡ್ರಿ. ಯಾಕೆ ಲಾಸ್ಟ್ ಸುಮಾರು ಒಂದು 10-20 ವರ್ಷಗಳ ಅಥವಾ ಆಲ್ಮೋಸ್ಟ್ ಒಂದು 50-60 ನಮ್ಮ ಸ್ವಾತಂತ್ರ್ಯ ಬಂದಾಗಿನಿಂದ ಅವನ ಆನಂತರ ನಿಮ್ಮ ಸಮಸ್ಯೆಗಳೇನಿದೆ ಅದಕ್ಕೆ ಧ್ವನಿ ಎತ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಮಾಡಬೇಕಾಗುತ್ತೆ. ಅದಕ್ಕೆ ಏನು ಪರಿಹಾರ ಕಂಡುಕೊಳ್ಬೇಕು ಅದನ್ನು ನಾವು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲ ಸಮಸ್ಯೆಗಳು 24 ಅವರ್ಸಲ್ಲಿಂದ ಸಾಲ್ವ್ ಆಗುತ್ತೆ ಅಂತ ಹೇಳಿಕ್ಕೆ ಆಗಲ್ಲ. ಸಮಸ್ಯೆಗಳು ಇದ್ದಿದ್ದೀನೋ ಅದನ್ನು ಯಾವುದಕ್ಕೆ ಪ್ರಾಶಸ್ತ್ಯ ಕೊಡಬೇಕು ಅದನ್ನು ನೋಡ್ಬಿಟ್ಟು ಆ ಪ್ರಯಾರಿಟಿ ಬೇಸಿಸಲ್ಲಿ ಅದನ್ನು ಕೆಲಸ ಮಾಡ್ತಕ್ಕಂಥ ಕೆಲಸಗಾರಗಳು ಇಲಾಖೆ ಎಲ್ಲ ಇಲಾಖೆಗಳು ಆಗುತ್ತೆ. ಈ ರೀತಿ ನೀವು ಧ್ವನಿ ಎತ್ತಿರೋದ್ರಿಂದ ನಾವು ಇವತ್ತು ಇಲ್ಲಿಗೆ ಬರಲಿಕ್ಕೆ ಸಾಧ್ಯ ಆಗ್ತಿತ್ತು. ಇಲ್ಲಾಂದ್ರೆ ತಮ್ಮದಡ್ಡಿ ವಿಲೇಜ್ ಇದು ಕೂಡ ಒಂದು ಶಾಂತಿಯುತ ಆಗಿರ್ತಕ್ಕಂಥ ಒಂದು ಗ್ರಾಮ ಅಂತಲೇ ನಾವು ಅಂದ್ಕೊಳ್ತೀವಿ. ನಾವು ಶಾಂತಿಯುತವಾಗಿಯೇ ಇದೆ ಇಲ್ಲಿ ಸಾಮರಸ್ಯತೆಯೂ ಇದೆ, ಮತ್ತು ಭಿನ್ನಾಭಿಪ್ರಾಯಗಳು ಇದ್ದಾವೆ. ಮತ್ತು ಕೆಲವೊಂದು ಈ ಲ್ಯಾಕ್ ಆಫ್ ಎಜುಕೇಷನಿಂದ ಇಂಥ ಕೆಲಸಗಳು ಆಗಬಾರ್ದು. ಇವು ಮುಂದೆ ಯಾವುದೇ ಕಾರಣಕ್ಕೂ ಆಗಬಾರ್ದು. ಆದ್ರಂತೂ ಕಠಿಣವಾಗಿರ್ತಕ್ಕಂಥ ಕಾನೂನು ಕ್ರಮಗಳನ್ನ 100% ಅದರಲ್ಲೇನು ಮುಲಾಜೇನೇ ಇಲ್ಲ. ಫಸ್ಟ್ ತಿಳುವಳಿಕೆ ಅವರಿಗೆ ಟೈಮ್ ಕೊಡೋಣ. ಅವರಿಗೆ ಎಲ್ಲರಿಗೂ ಕೂಡ ಯಾವ ರೀತಿ ಕಟಿಂಗ್ ಮಾಡ್ತಾರೆ ನೀವು ಕೂಡ ಅವ್ರಿಗೆ ಮಾಡ್ಬೋದು. ಮಾಡದೇ ಇದ್ರೆ ಕ್ಲೋಸ್ ಮಾಡಿಸ್ಬಿಡ್ತಾರೆ ಪರ್ಮನೆಂಟ್ ಆಗಿ. ಯಾರು ಮಾಡಿಸ್ಕೊಂಡು ಯಾವ ಅಂಗಡಿ ಇರಬಾರ್ದು ಅಂತ ಅರ್ಥ ಮಾಡ್ತೀನಿ. ಗೊತ್ತಾಯ್ತಾ? ಅಲ್ಲ ಆಯ್ತು, ಅದು ಬಿಡಿ ಆಯ್ತು. ಈಗ ನಿಮಗೆ ಗೊತ್ತೋ ಅಥವಾ ಗೊತ್ತಿಲ್ಲ ಅಂತ ಮಾಡಿರ್ಬೋದು, ಗೊತ್ತಾಯ್ತಾ? ಇನ್ನು ಮುಂದೆ ಏನಿದೆ ಇವತ್ತಿಂದಾನೆ ಎಲ್ಲರಿಗೂ ಕೂಡ ಅಲೋ ಮಾಡ್ಬೇಕು. ಇಲ್ಲ ನಿಮಗೆ ಮಾಡಕ್ ಆಗದೆ ಇದ್ರೆ ಶಾಪ್ ಕ್ಲೋಸ್ ಮಾಡಿ. ಇನ್ನು ಮೇಲೆ ಆಗದೆ ಇದ್ರೆ ಈಗ ಒಂದ್ ನಿಮಿಷ ಇರ್ರಿ. ಹಾ ಕ್ಲೋಸ್ ಮಾಡಿದ್ರೆ ಅಂದ್ರೆ ಮತ್ತೆ ಅವನು ಇನ್ನೊಂದು ಊರಾಗ ಹೋಗಿ ಯತ್ನ ಮಾಡ್ತಾನೆ. ಯಾರು ಕ್ಲೋಸ್ ಮಾಡಿ ಮತ್ತೆ ಒಳಗೆ ಹಾಕೋದ್ರಿ. ಅಲ್ಲ ಮಾಡೋಣ, ಆಯ್ತು ಒಂದೊಂದೇ ಮಾಡೋಣ. ಈಗ ಒಂದ್ ಕೆಲಸ ಮಾಡಿ, ಯಾರನ್ನ ಕಟಿಂಗ್ ಮಾಡ್ತಾರ ಒಂದ್ ಇಬ್ರು ಹುಡುಗರು ಇದ್ರೆ ರೆಡಿ ಮಾಡಿ ಅದನ್ನ ಕಟಿಂಗ್ ಮಾಡಿಸ್ತಾರೆ. ಗೊತ್ತಾಯ್ತಾ? ನೀವು ಇಲ್ಲೇ ಇಬ್ರು ಕಟಿಂಗ್ ಮಾಡಿ ತೋರಿಸಿ. ಈಗಲೇ ಆಗ್ಬೇಕದು ಕೆಲಸ. ಆಗ್ಬೋದಾ? ಇಲ್ಲ ಇಲ್ಲ ಇದು ಕುತ್ಕೋರಿ. ಮಾತಾಡ ಮರಿ. ನಾನು ಪ್ರತಿದಿನ ಹೇಳ್ತಾ ಇರೋದು 365 ಡೇಸ್. ಗೊತ್ತಾಯ್ತಾ? ತಾರತಮ್ಯ ಇಲ್ಲ. ಆ ರೀತಿ ಇದ್ರೆ ನಾನೇ ಬರ್ತೀನಿ ಇಲ್ಲಿ. ಏನೋ ಆ ರೀತಿ ಇದ್ರೆ ಒಂದು ಫೋನ್ ಮಾಡೋ ಬರ್ತೀನಿ. ಏನೋ ನೀನ್ ಯಾವಾಗ ಓಪನ್ ಮಾಡ್ತೀವಿ ಅವಾಗ ಮಾಡು. ಗೊತ್ತಾಯ್ತಾ? ಇಲ್ಲೇನು ಅವ್ನಿಗೆ ಎದುರಿಸ್ಬಾರ್ದು. ನೀವು ಇಲ್ರಿ ಹಂಗಿಲ್ರಿ. ನಾವು ಈಗ ನೀವು ದುಡ್ಡು ಅಲ್ಲಿಂದ ಇದು ಮಾಡಿಲ್ರಿ. ಕರೆಕ್ಟ್ ಪ್ರಾಮಾಣಿಕವಾಗಿಯೇ ಕೆಲಸ ಮಾಡೀನಿ. ಹೇಳ್ತಾನೆ ಕೇಳ್ರಿ. ಅಣ್ಣ ಪ್ರಾಮಾಣಿಕವಾಗಿ ಕೆಲಸ ಮಾಡೀನಿ. ಎಲ್ಲರೂ ಕೂಡ ಎಲ್ಲ ಆ ಕಾಲನಿಗಾದರೂ ಎಲ್ಲಕ್ಕೂ ಸಹಕಾರ ಮಾಡೀನಿ. ನಿಮಗೆ ಆ ಥರ ಏನು ನನ್ನ ಇದ್ರೊಳಗೆ ತಪ್ಪನಿಸಿತ್ತಪ್ಪ ಅಂತಂದರೆ ನೀವು ಕೇಳಿರ್ಬೇಕಾರೆ ನಾವು ಅದನ್ನ ತಿಳ್ಕೊಳಕ್ಕೆ ರೆಡಿ. ನನ್ನ ಇದ್ರ ಪ್ರಕಾರ, ನನ್ನ ನಾಲೆಜ್ ಪ್ರಕಾರ ಯಾವುದೂ ಕೂಡ ತಪ್ಪು ಮಾಡಿಲ್ಲ. ಆದರೆ ನೀವು ಆ ಥರ ನೀವು ಅನಿಸಿತ್ತಪ್ಪ ಅಂತ ನೀವು ಕೇಳಬೇಕು. ಈಗ ಏನ ಕೆಲಸ ಆಗೈತಿ ಎಲ್ಲ ರೊಕ್ಕ ನೀವು ಹೆಂಗ್ ಮಾಡೋದು? ಏನ್ ಕೆಲಸ ಮಾಡಿರಿ ನಮ್ಮ ಗ್ರಾಮ ನಮ್ಮ ತೋರಿಸ್ಬೇಕು. ಹಿಂದಿನ ಬಿಟ್ಟು ಬಿಡ್ರಿ. 2025-26ನೇ ಸಾಲ ಒಳಗೆ ಎಷ್ಟು ಅನುದಾನ ಬಿಡುಗಡೆ ಆಗೈತ್ರಿ? SC ST ಖರ್ಚು ಬಿಡ್ರಿ. ಅವ್ರ ಯಾವ ಕಾಮಗಾರಿ ಖರ್ಚು ಬಿಡಿ ಅದನ್ನೊಂದು ಸ್ವಲ್ಪ ಹೇಳ್ಬೇಕು. ಒಂದ್ ನಿಮಿಷ ಅದು ರೈಟಿಂಗ್ ಒಳಗಡೆ ಒಂದ್ ಕೆಲಸ ಮಾಡಿ, ವೆರಿಫೈ ಮಾಡಿ. ಒಂದ್ ಕೆಲಸ ಮಾಡಿ. ನೀವು ಪ್ರೆಸೆಂಟೇಷನ್ ಸರಿ ಇವ್ರು ಹೇಳಿರ್ತಕ್ಕಂಥ ವೆರಿಫೈ ಮಾಡಿ. ಸರ್ ಊರಾಗ ವಕೀಲದಾರು, ತಿಳಿದವ್ರದಾರು, ಎಜುಕೇಟೆಡ್ ಅದಾರು ಅನ್ನೋದು ಒಂದು ಅರು ಇಲ್ಲಿ ಇವಂಗ. ನಾಲ್ಕು ಕೆಲಸ ಯಾರೋ ಓದಾಕ್ ಬರಿಲ್ದವ್ರಿಗೆ, ಬರ್ಯಾಕ್ ಬರಲ್ದವ್ರು ಕರೀದು ಫಂಕ್ಷನ್ ಮಾಡೋದು, ಉದ್ಘಾಟನೆ ಮಾಡೋದು, ಹೇಳ್ಬೇಕು ಅನ್ನೋದು ಅರು ಐತಿಲ್ಲ ಇವಾಗ. ವಕೀಲದಾರ ಅನ್ನೋದು ಕಬರಿಲ್ಲ, PhD ಹೋಲ್ಡರ್ ಅದಾರ ಅನ್ನೋದು ಕಬರಿಲ್ಲ. ಊರಾಗ ಕಲ್ತವ್ರು, ಹೊಲೆಯೊಳಗೆ ಕಲ್ತವ್ರು, ಎಸ್ ಒಳಗೆ ಕಲ್ತವ್ರು, ದಲಿತರೊಳಗೆ ಕಲ್ತಾರ ಅನ್ನೋದು ಅರು ಇಲ್ಲ. ಯಾವ ಗಮನಕ್ಕೆ ತಗೊಳ್ದ ಕೆಲಸ ಮಾಡೋದು ತಿಳಿದಿತ್ರಿ ಇವಾಗ. ಇವಂಗ ಎಷ್ಟು ಸಲ ಫೋನ್ ಮಾಡೇನಿ.
ಅದನ್ನ ಹೇಳೋ ಗೊತ್ತಲ ಇಲ್ಲ ತಾಂಬದ ತಾವ ಪದ್ಧತಿ ಪ್ರಕಾರ ಏನ್ ಮಾಡ್ತಾರೆ ಇವ್ರು ಗ್ರಾಮವನ್ನು ಅದನ್ನೆಲ್ಲ ಬಿಟ್ಟು ಏ, ಅಲ್ಲಿ ಮಾಡಿ ನಡೆಯಂಗಿಲ್ಲ. ಪದ್ಧತಿ ಪ್ರಕಾರ ಏನ್ ಬಂದಂತೆ ಅದ್ ಮಾಡಿ ಒಂದ್ ಉದ್ಘಾಟನೆ ಮಾಡಿ ಅವ್ರ ಪಂಚಾಯತಿ ಒಂದ್ ನಮ್ಗೆ ಕಲ್ತಾವ್ರ ನಾಲೆಜ್ಗೆ ಬರ್ಬೇಕೋ ಬೇಡ ಹೇಳ್ಬೇಕೋ ಬೇಡ ಒಂದು ಫೋನ್ ಮುಖಾಂತರ ಹೇಳಂಗಿಲ್ಲ ಇವ್ರ ಏನ್ ಮಾಡಿದ್ರಿ ಅಂತ ಇವತ್ತಿಗೆ ಅವರೆಲ್ಲ ಬರ್ಬೇಕಾದ್ರೆ ಮೂಲ ಕಾರಣ ನೀವಾದ್ರಿ ನೀವೇ ಇದು ಆಗಬಾರ್ದು ಗ್ರಾಮ ಆಡಳಿತ ಅಧಿಕಾರಿ ಅಂದ್ರೆ ಏನ್ ಗೊತ್ತಿಲ್ಲ ಗ್ರಾಮ ಆಡಳಿತ ಅಧಿಕಾರಿ ಅಂದ್ರೆ ರೀ ಗ್ರಾಮದಾಗ ಯಾವುದೋ ಒಂದು ಜಾತಿ ಭೇದ ಆಗಬಾರ್ದಾಗ ನೋಡ್ಬೇಕಾದ್ರೆ ನೀವು ತಿಳ್ಕೊಂಡು ಎಲ್ಲರೂ ಮಾತಾಡ್ಬೇಡ್ರಿ ಒಬ್ರೇ ಸಾಕು ಒಬ್ರೇ ಮಾತಾಡ್ತಾರೆ ನೀವೆಲ್ಲ ಬರ ಕಾರಣ ಇವರೇ ಅದ್ರಿ ಆಗಬಾರ್ದಾಗ ನೋಡ್ಕೋಬೇಕಾದ್ರೆ ಸರ್ ಬಿಡ್ರಿ ಏ ಭಯ ಬಿಡ ಸರ್ ಈಗ ನೀವು ಪೊಲೀಸ್ ಏನಾದ್ರೆ ನಿಮ್ಗೆ ಗ್ರಾಮದಾಗ ಏನಾರ ಆಗ್ಬೇಕಾದ್ರೆ ಇವರ ಮೇನ್ ಅಧಿಕಾರಿ ಗ್ರಾಮ ಅಧಿಕಾರಿ ಇದು ಆಗ್ಬಾರ್ದಾಗ ಅಲ್ಲ ಯಾವ್ದಕ್ಕಿರುತ್ತೆ ಅದಕ್ಕೆ ಎಲ್ಲ ದೇವಸ್ಥಾನಕ್ಕೆ ಇರತ್ರಿ ಈಗ ನಿಮ್ಮೂರಲ್ಲಿ ಯಾವ ಜಾತ್ರೆ ಬರುತ್ತಲ್ಲ ನಮಗೆ ಒಂದು 3-4 ದಿನ ಮುಂಚೆ ತಿಳಿಸಿ ನಾವು ಫ್ರೀ ಮಾಡ್ಕೊಂಡು ಬರ್ತೀವಿ ನಮ್ಮೊಟ್ಟಿಗೆ ಎಲ್ಲರೂ ಊಟ ಮಾಡೋಣ ಆಯ್ತಾ AC ಮೇಡಮ್ ಅವ್ರು ಇರ್ತಾರೆ ತಹಶೀಲ್ದಾರ್ ಇರ್ತಾರೆ ಸಮಾಜ ಕಲ್ಯಾಣ ಇರ್ತಾರೆ ನಾವೆಲ್ಲರೂ ಇರ್ತೀವಿ ಎಲ್ಲರೂ ಸೇರಿ ಒಟ್ಟಾಗಿ ಊಟ ಮಾಡೋಣ ಸಹಕಾರಿ ಸಂಘ ಸಂಸ್ಥೆಗಳ ದೇವರ ಜಾತ್ರೆ ನಿಮಿತ್ತ ಶುಭ ಕೋರುವ ಸಂದರ್ಭದಲ್ಲಿ ಬ್ಯಾನರ್ಗಳಲ್ಲಿ ದಲಿತ ಸದಸ್ಯ ಹಾಗೂ ನಿರ್ದೇಶಕರ ಹೆಸರು ಮತ್ತು ಭಾವಚಿತ್ರಗಳನ್ನು ಹಾಕೋದಿಲ್ಲ ಅಂತಿದೆ ಸಹಕಾರಿ ಸಂಘ ಸರ್ಕಾರಿ ಸ್ವಾಮ್ಯದ ಇದು ಅಲ್ಲಲ್ಲ ನಾನ್ ಕೇಳೋದು ಸರ್ಕಾರದ ಸಂಸ್ಥೆನ ಇದು ಕೋಆಪರೇಟಿವ್ ಆಯ್ತಾಯ್ತು ಸರಿ ಅಲ್ಲ ಕೆಲವೊಂದು ಪ್ರೈವೇಟ್ ಇರ್ತಾವಲ್ಲ ಅದೊಂದು ಓಕೆ ಈಗ ನೋಡಿ ಯಾವ ಸಹಕಾರಿ ಸಂಸ್ಥೆಗಳು ಇಲ್ಲ ಸಂಬಂಧಪಟ್ಟವ್ರು ಯಾರಿದ್ರು ನೋಡ್ರಿ ನೀವ್ಯಾರು ಸೊಸೈಟಿ ಏನಾಗಿದ್ರಿ ಸೆಕ್ರೆಟರಿ ಅಲ್ಲಿರ್ತಕ್ಕಂಥ ಸದಸ್ಯರುಗಳು ಯಾರೇ ಇರ್ಲಿ ಗೊತ್ತಾಯ್ತಾ ಯಾವ್ದೇ ಕ್ಯಾಸ್ಟ್ ಯಾರಿಗೆ ಕೂಡ ಬಿಡಬೇಡಿ ಗೊತ್ತಾಯ್ತಾ ಎಲ್ಲರ ಹೆಸರುಗಳು ಹಾಕ್ಬೇಕು ಅವ್ರ ಫೋಟೋಸ್ ಈಗ ಆಯ್ತು ಬಿಡೋ ಈಗ ಮುಂದೆ ಮಾಡ್ಸೋದಕ್ಕೆ ಬಂದಿರೋದು ಈಗ ಬುಧವಾರ ನೆಕ್ಸ್ಟ್ ಇದನ್ನ ಮಾಡಿಸ್ಬೇಕು ಅದನ್ನ ಮತ್ ತಪ್ಪ ಮಾಡಿದ್ರೆ ಬಿಡೋದಿಲ್ಲ ನೋಡ್ರಿ ಹೇಳಿದ್ದೀನಿ ರಿಜಿಸ್ಟ್ರೇಷನ್ ಕ್ಯಾನ್ಸಲೇಷನ್ ಒಂದೇ ಅಲ್ಲ ಕೇಸ್